ನಮಸ್ಕಾರ ಸ್ನೇಹಿತರೆ. ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ಏನೇನೆಲ್ಲ ಒಂದು ವಿಚಾರಗಳು ನಡೀತು, ಸುದೀಪ್ ಸರ್ ಯಾರ್ಯಾರಿಗೆಲ್ಲ ಒಂದು ಕ್ಲಾಸ್ ತಗೊಂಡ್ರು, ಇದ್ರ ಬಗ್ಗೆ ಎಲ್ಲ ಒಂದು ಕ್ವಿಕ್ ಆಗಿ ರಿವ್ಯೂ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಇದೇ ರೀತಿ ಬಿಗ್ ಬಾಸ್ ರಿಲೇಟೆಡ್ ಯಾವುದೇ ವಿಡಿಯೋಸ್ ಗಳು ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ನಿನ್ನೆಯ ಒಂದು ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಅವರು ಮೊದಲನೇದಾಗಿ ಬರ್ತಾರೆ ಅಂತ ಹೇಳ್ಬೋದು. ಬಂದು ಅವರ ಒಂದು ಇಂಟ್ರೊಡಕ್ಷನ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಇಂಟ್ರೊಡಕ್ಷನ್ ಆದ ನಂತರ ಸುದೀಪ್ ಸರ್ ಅವರು ನಿನ್ನೆಯ ಒಂದು ವಿಟಿ ನೋಡೋಣ ಅಂತ ಹೇಳ್ತಾರೆ. ಸೊ ವಿಟಿಲಿ ನಿನ್ನೆ ಒಂದು ಬಿಗ್ ಬಾಸ್ ಎಪಿಸೋಡ್ ಏನೇನೆಲ್ಲ ಒಂದು ವಿಚಾರಗಳು ನಡೀತು ಅಂತ ಕ್ವಿಕ್ ಆಗಿ ತೋರಿಸ್ತಾರೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ಗಿಲ್ಲಿ ಅವರು ಹಾಗೆ ರಘು ಅವರು ಸ್ವಲ್ಪ ತಮಾಷೆಗಾಗಿ ಕಾನ್ವರ್ಸೇಷನ್ ನಡೆಯುತ್ತೆ ಅಂತ ಹೇಳ್ಬೋದು. ಏನಪ್ಪಾ ಅಂತ ಅಂದ್ರೆ ಗಿಲ್ಲಿ ಅವರು ರಘು ಅವ್ರ ಹತ್ರ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡಿಸ್ತಾ ಇರ್ತಾರೆ. ಸೊ ರಘು ಅವರು ಇನ್ನೂ ಅಡುಗೆ ಮಾಡೋದಿದೆ ತಡಿ ಆಮೇಲೆ ಮಾಡ್ತೀನಿ ಅಂತ ಸ್ವಲ್ಪ ಹೇಳ್ತಾ ಇರ್ತಾರೆ. ಆದ್ರೂ ಗಿಲ್ಲಿ ಅವರು ತಮಾಷೆಗಾಗಿ ರಘು ಅವ್ರ ಹತ್ರ ಸ್ವಲ್ಪ ಕೆಲಸ ಮಾಡಿಸ್ತಾ ಇರ್ತಾರೆ. ಅದನ್ನ ಈ ವಾರದ ಒಂದು ಮನೆ ಕ್ಯಾಪ್ಟನ್ ಆದಂತಹ ಅಭಿಷೇಕ್ ಅವ್ರಿಗೆ ರಘು ಅವರು ಕಂಪ್ಲೇಂಟ್ ಕೂಡ ಹೇಳ್ತಾ ಇರ್ತಾರೆ ಅಂತ ಹೇಳ್ಬೋದು. ಸೊ ಇದೊಂದ್ ಸ್ವಲ್ಪ ಡಿಸ್ಕಷನ್ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಇದಾದ ನಂತರ ಈ ವಾರದ ಒಂದು ಲಕ್ಸರಿ ಬಜೆಟ್ ಪಾಯಿಂಟ್ಸ್ ನ ಬಿಗ್ ಬಾಸ್ ಅವರು ಘೋಷಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಅದರಲ್ಲಿ ಮನೆಯ ಸದಸ್ಯರಿಗೆ ಬಿಗ್ ಬಾಸ್ ಅವರು 10,000 ಲಕ್ಸರಿ ಪಾಯಿಂಟ್ ನ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಸೊ ಈ ಒಂದು 10,000 ಲಕ್ಸರಿ ಪಾಯಿಂಟ್ ಅಲ್ಲಿ ಮನೆಯ ಸದಸ್ಯರು ಈ ವಾರದಲ್ಲಿ ಈ ಬಿಗ್ ಬಾಸ್ ಮನೆಯ ಒಂದು ಮೂಲ ನಿಯಮಗಳನ್ನ ಉಲ್ಲಂಘನೆ ಮಾಡಿರ್ತಾರೆ. ಅದರಲ್ಲಿ ಮೈಕ್ ಧರಿಸದೇ ಇರುವಂತದ್ದಾಗಿರ್ಬೋದು, ಅಥವಾ ಲೈಟ್ ಆಫ್ ಆಗೋಕ್ಕೂ ಮುಂಚೆನೆ ನಿದ್ದೆ ಮಾಡಿರುವಂತದ್ದಾಗಿರ್ಬೋದು, ಇಲ್ಲ ಪಿಸು ಧ್ವನಿಯಲ್ಲಿ ಮಾತಾಡಿರುವಂತದ್ದಾಗಿರ್ಬೋದು. ಈ ರೀತಿ ಅನೇಕ ಒಂದು ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳನ್ನ ಉಲ್ಲಂಘನೆ ಮಾಡಿರ್ತಾರೆ. ಸೊ ಆದ್ರಿಂದ 4,000 ಒಂದು ಲಕ್ಸುರಿ ಪಾಯಿಂಟ್ ನ ಬಿಗ್ ಬಾಸ್ ಅವರು ಕಡಿತಗೊಳಿಸಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಉಳಿದಂತಹ ಒಂದು 6,000 ಲಕ್ಸುರಿ ಪಾಯಿಂಟ್ ಅಲ್ಲಿ ಮನೆಯ ಸದಸ್ಯರು ಮನೆಗೆ ಬೇಕಾಗಿರುವಂತಹ ಒಂದು ಸಾಮಗ್ರಿಗಳನ್ನ ಖರೀದಿಸಬಹುದಾಗಿರುತ್ತೆ. ಸೊ ಹಾಗೆ ಮನೆಯ ಸದಸ್ಯರು ಕೆಲವೊಂದು ಸಾಮಗ್ರಿಗಳನ್ನು ಕೂಡ ಖರೀದಿಸ್ತಾರೆ ಅಂತ ಕೂಡ ಹೇಳ್ಬೋದು. ಇದಾದ ನಂತರ ಧನುಷ್ ಅವರು ರಘು ಅವ್ರ ಹತ್ರ ಅಶ್ವಿನಿ ಅವರು ಧ್ರುವಂತ್ ಅವ್ರನ್ನ ಗೆಲುವಿನ ಏರುಪೇರು ಟಾಸ್ಕ್ ನಲ್ಲಿ ಸೆಲೆಕ್ಟ್ ಮಾಡಿಲ್ಲ ಅಂತ ಅಶ್ವಿನಿ ಅವರನ್ನ ಮಾತಾಡಿಸ್ತಾ ಇಲ್ಲ ಅಂತ ಒಂದು ಡಿಸ್ಕಷನ್ ಮಾಡ್ತಾರೆ. ಸೊ ನನ್ನನ್ನು ಸೆಲೆಕ್ಟ್ ಮಾಡ್ಬೇಕು ಅಂತ ಅಶ್ವಿನಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಬಟ್ ಆದ್ರೂ ಕೂಡ ಧ್ರುವಂತ್ ಅವರು ಹಠ ಮಾಡಿದ್ರಿಂದ ಸೊ ಅವರನ್ನೇ ಸೆಲೆಕ್ಟ್ ಮಾಡ್ತಾರೆ. ಒಂದ್ ವೇಳೆ ಅವನಿಗೆ ಅವಕಾಶ ಕೊಡ್ಲಿಲ್ಲ ಅಂತ ಅಂದಿದ್ರೆ ಈ ವಾರದ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಅವ್ನು ಸೆಲೆಕ್ಟೇ ಆಗಕ್ ಆಗ್ತಿರ್ಲಿಲ್ಲ. ಜೊತೆಗೆ ಕ್ಯಾಪ್ಟನ್ಸಿ ಓಟಕ್ಕೂ ಕೂಡ ಅಶ್ವಿನಿ ಮ್ಯಾಮ್ ಅವರೇ ಸೆಲೆಕ್ಟ್ ಮಾಡಿರ್ತಾರೆ. ಬಟ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವ್ರನ್ನ ಮಾತಾಡ್ಸೋದೇ ಇಲ್ಲ. ಸೊ ಇದು ಎಷ್ಟು ಸರಿ? ಸೊ ಅವಕಾಶ ಕೊಟ್ಟಿ ಎಲ್ಲಾ ಒಂದು ಹೆಲ್ಪ್ ಮಾಡಿದ್ರು ಕೂಡ ಮಾತು ಬಿಟ್ಟಿರೋದು ಎಷ್ಟು ಸರಿ ಅಂತ ಸ್ವಲ್ಪ ಇದ್ರ ಬಗ್ಗೆ ರಘು ಅವ್ರ ಹತ್ರ ಧನುಷ್ ಅವರು ಚರ್ಚೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದಾದ ನಂತರ ನೆಕ್ಸ್ಟ್ ಡೇ ಒಂದು ವೇಕಪ್ ಸಾಂಗ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ವೇಕಪ್ ಸಾಂಗ್ ಆದ ನಂತರ ಅಶ್ವಿನಿ ಅವರು ಈ ವಾರದ ಒಂದು ಕಳಪೆ ಕೂಡ ಆಗಿರ್ತಾರೆ. ಮನೆ ಸದಸ್ಯರೆಲ್ಲ ಅಶ್ವಿನಿ ಅವರ ಕಳಪೆ ಒಂದು ಪ್ರದರ್ಶನ ನೀಡಿದ್ದಾರೆ ಈ ವಾರ ಅಂತ ಹೇಳಿ ಜೈಲಿಗೆ ಕೂಡ ಹಾಕ್ಸಿರ್ತಾರೆ ಅಂತ ಹೇಳ್ಬೋದು. ಸೊ ಆಬ್ವಿಯಸ್ಲಿ ಕಳಪೆ ಆದವರು ಪ್ರತಿ ವಾರ ಜೈಲಿಗೆ ಹೋಗ್ಬೇಕಾಗಿರುತ್ತೆ. ಸೊ ಅದೇ ರೀತಿ ಅಶ್ವಿನಿ ಅವರು ಕೂಡ 24 ಗಂಟೆಗಳ ಕಾಲ ಒಂದು ಜೈಲು ವಾಸದಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಜೈಲು ವಾಸ ಈ ಒಂದು ದಿನ ಮುಕ್ತಾಯಗೊಳ್ಳುತ್ತೆ ಅಂತ ಬಿಗ್ ಬಾಸ್ ಅವರು ಅನೌನ್ಸ್ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದೆಲ್ಲ ಆದ ನಂತರ ನೆಕ್ಸ್ಟ್ ಸುದೀಪ್ ಅವರು ಕೂಡ ಬರ್ತಾರೆ ಅಂತ ಹೇಳ್ಬೋದು. ಸೊ ಮನೆಯ ಸದಸ್ಯರ ಹತ್ರ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಮಾತುಕತೆ ಕೂಡ ನಡೆಸ್ತಾರೆ. ಏನೇನಾಯ್ತು ಏನು ಎತ್ತ ಈ ವಾರ ಬಹಳಷ್ಟು ವಿಚಾರಗಳು ನಡೆದಿದೆ ಅಂತಾನೆ ಹೇಳ್ಬೋದು. ಮನೆಯ ಸದಸ್ಯರಿಂದ ತುಂಬಾನೇ ತಪ್ಪುಗಳಾಗಿದೆ ಅಂತ ಕೂಡ ಹೇಳ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕ್ಲಾಸ್ ತಗೊಂತಾನೆ ಅಂತಾನೆ ಹೇಳ್ಬೋದು. ಎಕ್ಸ್ಪೆಷಲಿ ಜಾನ್ವಿ ಅವ್ರಿಗಾಗಿರ್ಬೋದು ಅಥವಾ ಅಶ್ವಿನಿ ಅವ್ರಿಗಾಗಿರ್ಬೋದು, ರಘು ಅವ್ರಿಗಾಗಿರ್ಬೋದು ಹಾಗೂ ಗಿಲ್ಲಿ ಅವ್ರಿಗಾಗಿರ್ಬೋದು. ಇವ್ರಿಷ್ಟು ಜನಕ್ಕೂ ಕೂಡ ಸುದೀಪ್ ಸರ್ ಈ ವಾರ ಅಥವಾ ನಿನ್ನೆ ಎಪಿಸೋಡ್ ಅಲ್ಲಿ ತುಂಬಾನೇ ಕ್ಲಾಸ್ ತಗೊಂತಾರೆ ಅಂತಾನೆ ಹೇಳ್ಬೋದು. ಹೌದು, ನನಗೂ ಹಂಗೆ ಅನ್ಸುತ್ತೆ. ತುಂಬಾನೇ ಈ ವಾರದಲ್ಲಿ ಇವ್ರುಗಳಿಂದ ತುಂಬಾನೇ ಮಿಸ್ಟೇಕ್ಸ್ ಗಳಾಗಿದೆ, ತುಂಬಾ ತಪ್ಪುಗಳಾಗಿದೆ ಅಂತಾನೆ ಹೇಳ್ಬೋದು. ಸೊ ಇವ್ರಿಗೆಲ್ಲರಿಗೂ ಕೂಡ ಕ್ಲಾಸ್ ತಗೊಂತಾರೆ. ಕ್ಲಾಸ್ ತಗೊಂಡ ನಂತರ ನಿನ್ನೆಯ ಸಂಚಿಕೆಯಲ್ಲಿ ನಾಮಿನೇಟ್ ಆಗಿರೋರಲ್ಲಿ ಒಂದಷ್ಟು ಕಂಟೆಸ್ಟೆಂಟ್ ಗಳನ್ನ ಸೇವ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಅದ್ರಲ್ಲಿ ರಕ್ಷಿತಾ ಅವ್ರನ್ನ ಸೇವ್ ಮಾಡ್ತಾರೆ, ಸ್ಪಂದನ ಅವ್ರನ್ನು ಕೂಡ ಸೇವ್ ಮಾಡ್ತಾರೆ, ಅಭಿಷೇಕ್ ಅವ್ರನ್ನು ಕೂಡ ಸೇವ್ ಮಾಡ್ತಾರೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ರಾಶಿಕಾ ಅವ್ರನ್ನು ಕೂಡ ನಿನ್ನೆ ಒಂದು ಸಂಚಿಕೆಯಲ್ಲಿ ಸುದೀಪ್ ಸರ್ ಸೇವ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಈ ವಾರದ ಒಂದು ಕಿಚ್ಚನ ಚಪ್ಪಾಳೆ ಕೂಡ ರಕ್ಷಿತಾ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಆಕ್ಚುಲಿ ಒಂದು ಕಿಚ್ಚನ ಚಪ್ಪಾಳೆಗೆ ರಕ್ಷಿತಾ ಅವರು ಡಿಸರ್ವ್ ಇದ್ದಾರೆ ಅಂತ ಕೂಡ ಅನ್ಸುತ್ತೆ. ಸೊ ತುಂಬಾ ವಿಚಾರದಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಈ ಮನೆಯಲ್ಲಿ ಈ ವಾರದಲ್ಲಿ ಏನೇನೆಲ್ಲ ಒಂದು ತಪ್ಪುಗಳು ನಡೀತೋ ಆ ತಪ್ಪುಗಳಲ್ಲಿ ಅವ್ರಿಗೆ ಏನ್ ಅನ್ಸಿದ್ಯೋ ರಕ್ಷಿತಾ ಅವ್ರಿಗೆ ಅದನ್ನ ಅವರು ತಿಳಿಸಿದ್ದಾರೆ ಅಂತಾನೂ ಹೇಳ್ಬೋದು. ಜೊತೆಗೆ ಸ್ವಲ್ಪ
ಕನ್ವಿನ್ಸ್ ಮಾಡೋದಕ್ಕೂ ಕೂಡ ನೋಡಿದ್ದಾರೆ ಮನೆಯ ಸದಸ್ಯರುಗಳನ್ನ. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಈ ವಾರ ಒಂದೊಳ್ಳೆ ಗುಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಟಾಸ್ಕು ಕೂಡ ಅಷ್ಟೇ ತುಂಬಾ ಚೆನ್ನಾಗ್ ಆಡಿದ್ದಾರೆ ರಕ್ಷಿತಾ ಅವರು. ಹಾಗಾಗಿ ಈ ವಾರದ ಒಂದು ಕಿಚ್ಚನ ಚಪ್ಪಾಳೆ ರಕ್ಷಿತಾ ಅವ್ರಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇನ್ನು ಉಳಿದಂತಹ ಒಂದು ಸದಸ್ಯರಲ್ಲಿ ಇವತ್ತು ಯಾರು ಹೋಗ್ತಾರೆ ಅಂತ ನೋಡ್ಬೇಕಾಗಿರುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಾರ ಯಾರು ಹೋಗಿರ್ಬೋದು ಅಂತ. ಸೊ ಉಳಿದಂತ ಒಂದು ಸದಸ್ಯರು ಯಾರ್ಯಾರಪ್ಪ ಇದ್ದಾರೆ ಅಂತ ನೋಡೋದಾದ್ರೆ ಅಶ್ವಿನಿ ಅವರಿದ್ದಾರೆ, ಜಾನ್ವಿ ಅವರಿದ್ದಾರೆ, ಧ್ರುವಂತ್ ಅವರು ಇದ್ದಾರೆ, ಮಾಳು ಅವರು ಇದ್ದಾರೆ, ರಿಷಾ ಅವರು ಇದ್ದಾರೆ. ಇದ್ರ ಜೊತೆಗೆ ಸೂರಜ್ ಅವರು ಕೂಡ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇನ್ನು ಇದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಇವ್ರ ಇಷ್ಟದಲ್ಲಿ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚು ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್‌ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.